ಯಾವುದಾದ್ರೂ ಒಂದು ವಸ್ತು ಸಿಗ್ತಿಲ್ಲ ಅಂದರೆ ಆಗಲೇ ನಮಗೆ ಅದ್ರ ಬೆಲೆ ಗೊತ್ತಾಗೋದು. ಈಗ ನೋಡಿ, ಈಗ ಗ್ಯಾಸ್ ಎಲ್ಲ ಬರ್ತಾ ಇಲ್ಲ, ಮುಂದಿನ ದಿನಗಳಲ್ಲಿ ಪೆಟ್ರೋಲು ಬರಲ್ಲ. ಆಮೇಲೆ ನಾವೆಲ್ಲ ಈಗ ನೀವು ನೋಡ್ಬೋದು, ತುಂಬ ಜನ ಸೌದೆ ಎಲ್ಲ ಹುಡಿಕೊಂಡು ಬಿಡ್ತಾರೆ. ಅದ್ರ ಬದಲು ಫಾರ್ಮ್ ಹೌಸಿಗೆ ಇಲ್ಲ ಎಲ್ಲಾದರೂ ಹೋಗಿ ಬೆಣ್ಣೆ ತಗೊಂಡು ಅದರಲ್ಲೇ ಅಡುಗೆ ಮಾಡಿ ಎಲ್ಲ ಮಾಡ್ಬೋದು. ಬೆಣ್ಣೆ ಹಚ್ಚಿ ಆಮೇಲೆ ಈಗ ಯಾರೆಲ್ಲ ಹೋಟ್ಲ್ ಮಾಲೀಕರೆಲ್ಲ ಇದ್ದೀರಾ, ಹೋಟ್ಲೆಲ್ಲ ಕ್ಲೋಸ್ ಮಾಡಿದ್ದೀರಾ, ನೀವೆಲ್ಲ ಹೋಟ್ಲು ಕ್ಲೋಸ್ ಮಾಡೋಕ್ಕೆ ಹೇಳ್ಬೇಡಿ. ಯಾಕೆ ಅಂದರೆ ಈಗ ನೀವು ಹೋಟ್ಲು ಕ್ಲೋಸ್ ಮಾಡಿದ್ದೀರಾ, ಈಗ ತುಂಬ ಜನ ವರ್ಕರ್ಸ್ ಇರ್ತಾರೆ, ಅವರಿಗೂ ಈಗ ಬಾಡಿಗೆ ಎಲ್ಲ ಇರಲ್ಲ, ಅಂದರೆ ಸ್ಯಾಲ್ರಿ ಎಲ್ಲ. ಮತ್ತು ನೀವು ಸುಮ್ಮನೆ ಹೋಟ್ಲು ಕ್ಲೋಸ್ ಮಾಡಿದ್ರೂ ವೇಸ್ಟೇ. ಯಾಕೆ ಅಂದರೆ ನೀವು ಹೋಟ್ಲದ ಬಾಡಿಗೆ ಕಟ್ತಾನೆ ಇರಬೇಕು. ಹೋಟ್ಲು ಮಾಲೀಕರೇನು ಬಿಡಲ್ಲ, ಯಾವ ಮಾಲೀಕರೂ ಬಿಡಲ್ಲ ಬಾಡಿಗೆ ಕಟ್ಟಿದರೆ ಇರ್ದಲೇ ನೀವು ಕ್ಲೋಸ್ ಮಾಡಿದ್ರು. ಹಾಗಾಗಿ ನೀವು ಹೋಟ್ಲಿಂದ ಆಚೆಗಡೆನೆ ಬೆಣ್ಣೆ ಇಟ್ಟು ಬೆಣ್ಣೆಲೆ ಅಡುಗೆ ಎಲ್ಲ ಮಾಡಿ, ಅದೇನು ಹೊಗೆ ಏನು ಬರಲ್ಲ. ಅಕಸ್ಮಾತ್ ಅದ್ರ ಹೊಗೆ ಬಂದು ಅದ್ರ ಸ್ಮೆಲ್ ಕುಡಿದ್ರೂ ಅದು ಒಳ್ಳೆಯದು. ಇದರಲ್ಲಿ ತುಂಬ ಅಂಶಗಳಿರ್ತವೆ. ಬೆರಣಿ ಎಷ್ಟು ಉರಿಯುತ್ತೆ ಅಷ್ಟೇ ಆಮ್ಲಜನಕಗಳು ಬೆರಣಿಯಿಂದ ಬಿಡ್ತವೆ, ಮತ್ತು ಅದು ಪರಿಸರಕ್ಕೂ ಒಳ್ಳೆಯದು. ಈಗ ಯಾರು ನೋಡಿ, ಈಗ ನಮಗೆಲ್ಲ ಎಕ್ಸಾಮ್ ನಡೀತಿರೋ ಕಾರಣದಿಂದ ಬೆಣ್ಣೆ ತಟ್ಟಕ್ಕಾಯ್ತಿಲ್ಲ. ಹಾಗಾಗಿ ನಾವು ಸಗಣಿ ಹಿಂಗಿಗೆ ಗುಡ್ಡೆ ಹಾಕ್ತೀವಿ. ನೀವು ನೋಡ್ಬೋದು, ಇದೂ ಅಷ್ಟೇ. ಇದು ಒಣಗಿದ ಮೇಲೆ ನಾವೆಲ್ಲ ತಗೊಂಡೋಗಿ ಒಲೆ ಊರಿಗೆ ಹಾಕಿದ್ರೆ ಇದು ತುಂಬ ಚೆನ್ನಾಗಿ ಉರಿಯುತ್ತೆ. ಇದರಿಂದನೂ ಗ್ಯಾಸು ಗೀಸರಿಂದೆಲ್ಲ ಅವಶ್ಯಕತೆ ಇರಲ್ಲ. ಇದು ಒಣಗಿದ ಮೇಲೆ ಹಿಂಗಾಗತ್ತೆ. ಇದನ್ನ ಒಣಗಿದ ಮೇಲೆ ನಾವು ತಗೊಂಡೋಗಿ ಒಲೆ ಊರಿಗೆ ಹಾಕ್ತೀವಿ. ಒಲೆ ಊರಿಗೆ ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಉರಿಯುತ್ತೆ, ಮತ್ತು ಜಾಸ್ತಿ ಬಿಸಿ ನೀರೆಲ್ಲ ಕಾಯುತ್ತೆ. ಅದಕ್ಕೆ ಹೇಳೋದು, ಗೋಮಾತೆಗೆ ಯಾವುದೇ ಒಂದು ವಸ್ತುನೂ ವೇಸ್ಟ್ ಮಾಡಬಾರ್ದು. ಈಗೆಲ್ಲರೂ ಸೌದೆ ಅದಕ್ಕೆ ಅಂತ ಎಲ್ಲ ಹುಡುಕ್ತಾ ಇದ್ದಾರೆ, ಆದರೆ ನಾವು ಒಂದು ದಿವಸನೂ ಸೌದೆ ಹುಡ್ಕಲ್ಲ. ಯಾವಾಗಲೂ ಇದ್ರನ್ನೇ ಹಾಕ್ಬಿಟ್ಟು ಒಂಚೂರು ಪೇಪರ್ ಹಾಕ್ತೀವಿ, ಆಗ 5 ನಿಮಿಷದಲ್ಲಿ ಇದು ಉರಿಯುತ್ತೆ. ನೋಡಿ, ಈಗ ಎಲ್ಲರೂ ಗ್ಯಾಸು ಸೌದೆಯಿಂದ ಗ್ಯಾಸ್ ಸಿಗ್ತಿಲ್ಲ ಅಂತ ಸೌದೆ, ಆಮೇಲೆ ಸೌದೆ ಇತ್ತೀಚಿನ ಈಗ ಗ್ಯಾಸ್ ಸಿಗ್ತಿಲ್ಲ ಅಂದ್ಬಿಟ್ಟು ನೀವು ಎಲ್ಲ ವಿಡಿಯೋದಲ್ಲೂ ನೋಡ್ಬೋದು, ಸೌದೆಯಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ. ನೀವು ನೋಡ್ತಿದ್ದೀರ. ಈಗ ನಾನು ಅಪ್ಪಂಗೆ ಹೇಳ್ತಿದ್ದೆ, ಅಪ್ಪ ಗೀಝರ್ ತರಿಸು, ಸ್ನಾನ ಮಾಡೋಕ್ಕೆ ದಿನ ಮಾಡ್ಬೋದು ಆಗ ಅಂತ. ಆಗ ಅಪ್ಪ ಅನ್ನೋರು ಗೀಝರಲ್ಲೆಲ್ಲ ಸ್ನಾನ ಮಾಡಿದ್ರೆ ಸ್ಕಿನ್ನೆಲ್ಲ ಹಾಳಾಗತ್ತೆ, ತಲೆ ಕೂದಲು ಹಾಳಾಗತ್ತೆ. ಅದೇ ಬೆಣ್ಣೆನೆಲ್ಲ ಮಾಡಿದ್ರೆ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ರು ನಮ್ಮಪ್ಪ. ಪ್ರತಿದಿನ ನಾವು ಬೆಣ್ಣೆನೇ ಒಲೆ ಉರಿಲಿ ಹಾಕ್ಕೊಂಡು ಸ್ನಾನ ಮಾಡ್ತೀವಿ. ಬೆಣ್ಣೆ ಹಾಕಿ ನಾವು ಒಲೆ ಉರಿ ಕಾಯಿಸ್ತೀವಲ್ಲ, ಅದು ನಮಗೆ ಒಳ್ಳೆಯದು, ಸ್ಕಿನ್ ಕೇರ್ ಎಲ್ಲ ಆಗುತ್ತೆ. ಮತ್ತು ಸ್ನಾನ ಮಾಡ್ಬೇಕಾದ್ರೆ ಆ ಬೆಣ್ಣೆದ ಸ್ಮೆಲ್ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಅದರಲ್ಲಿ ಸ್ನಾನ ಮಾಡೋ ಫೀಲೇ ಬೇರೆ. ಒಲೆ ಇದ್ದವರು ಯಾವುದಾದ್ರೂ ಗೋಶಾಲೆಗೆ ಹೋಗಿ ಬೆರಣಿ ಖರೀದಿ ಮಾಡಿ ಬೆಣ್ಣೆಲೆ ಒಲೆ ಉರಿ ಹಾಕ್ಕೊಂಡು ಸ್ನಾನ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಅವರಿಂದ ಖರೀದಿ ಮಾಡ್ದಂಗೂ ಆಗುತ್ತೆ, ಗೋಮಾತೆಗೂ ಒಳ್ಳೇದಾದಂಗೆ ಆಗುತ್ತೆ. ಅವ್ರು ಅದರಿಂದ ಹುಲ್ಲು ಇಲ್ಲ ಮೇವು ಹಿಂಡಿ ತಗೋತಾರೆ. ಜೈ ನಂದಿಕೇಶ್ವರ ಸ್ವಾಮಿ, ವಿಶ್ವಮಾತೆ ಗೋಮಾತೆ, ಶತ್ರುಂಜಯ ರೋಟರಿ ಇಂಗ್ಲಿಷ್ ಸ್ಕೂಲ್. ಪ್ರತಿದಿನ